ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲ್ಟಿ ಸ್ಟಾರ್ ಅಭಿಷೇಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡದ ಕಣ್ಮಣಿ ಶೇಖ್ ಅಭಿಷೇಕ್. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಒಂದು ಸಾಯಂಕಾಲಕ್ಕೆ ಅಂತ ಸ್ಪೆಷಲ್ಲಾಗಿ ಒಂದು ಸ್ನ್ಯಾಕ್ಸ್ ಮಾಡ್ತಿದ್ದಾರೆ. ಸೊ ಅದೇನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಮೊದಲನೇದಾಗಿ ನಾವು ಈರುಳ್ಳಿಯನ್ನು ತೊಗೊಂಡು ಅದರ ಸಿಪ್ಪೆಯನ್ನು ಬಿಡಿಸ್ಕೊಂಡು ಅದನ್ನು ನಾವು ಸಣ್ಣದಾಗಿ ಹೆಚ್ಕೊಂಡು, ಕ್ಯಾರೆಟ್ ತೊಗೊಂಡು ಕ್ಯಾರೆಟ್ ಸಿಪ್ಪೆಯನ್ನು ಬಿಡಿಸ್ಕೊಂಡು ನಾವು ಮೇಲ್ಗಡೆ ಕೆಳಗಡೆ ಎರಡು ಸೈಡನ್ನು ಕಟ್ ಮಾಡಿಕೊಂಡು ನೀಟಾಗಿ, ಸೊ ಅದನ್ನು ನಾವು 2 ಪೀಸಾಗಿ ಕಟ್ ಮಾಡ್ಕೋಬೇಕು. ಸೊ ಅದು ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ನೀಟಾಗಿ ತುರಿಬೇಕು ನಾವು. ಸೊ ತುರ್ಕೊಂಡು ಅದಾದ ತಕ್ಷಣ ಟೊಮೊಟೊ ತೊಗೊಂಡು ನಾವು ಟೊಮೊಟೊವನ್ನು ಸಹ ಸಣ್ಣದಾಗಿ ಹೆಚ್ಕೋಬೇಕು. ಸೊ ಆ 2 ಟೊಮೊಟೊವನ್ನು ಸಣ್ಣದಾಗಿ ಹಚ್ಕೊಂಡ್ಮೇಲೆ ನಾವು ಆ ಏನೇನು ತುರಿದಿಟ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು, ಸೊ ಅದನ್ನ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಇಟ್ಕೊಂಡ್ಮೇಲೆ ನಾವು ಒಂದು ಬೌಲಲ್ಲಿ ಏನು ಮಂಡಕ್ಕಿ ತೊಗೊಂಡಿರ್ತೀವಿ, ಆ ಮಂಡಕ್ಕಿಗೆ ನಾವು ಅಡಿಗೆಗೆ ಹಾಕುವಂಥ ಎಣ್ಣೆಯನ್ನು ನಾವು 3 ಸ್ಪೂನ್ ಹಾಕಬೇಕು. ಸೊ ಹಾಕಿದ್ರೆ ನಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ, ಖಾರ ಮಿಕ್ಸ್ ಆಗುತ್ತೆ. ಸೊ ಅದಾದಮೇಲೆ ನಾವು ಖಾರನ 2 ಸ್ಪೂನು, ಅಥವಾ ನಾವು ಖಾರ ಜಾಸ್ತಿ ತಿನ್ನಂಗಿದ್ರೆ ಖಾರನೂ ಹಾಕ್ಕೋಬೋದು. ಸೊ ಅದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಎಲ್ಲ ಕಡೆ ಖಾರ, ಉಪ್ಪು, ಎಣ್ಣೆ, ಅಡುಗೆ ಹಾಕುವಂಥ ಎಣ್ಣೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಸೊ ಆವಾಗ ಅದರ ಮೇಲೆ ನಾವು ಉದುರಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ, ಅದರ ಮೇಲೆ ನಾವು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟನ್ನು ಹಾಕಿ, ಅದರ ಮೇಲೆ ಟೊಮೊಟೊವನ್ನು ಹಾಕಿ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಗ ಅದು ಎಲ್ಲ ಕಡೆ ಸಪ್ರೇಟ್ ಆಗುತ್ತೆ. ಸೊ ಅದಾದಮೇಲೆ ನಾವು ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಇಟ್ಕೊಂಡ್ರೆ ಟೇಸ್ಟಿಯಾಗಿ ಇರುತ್ತೆ. ಸೊ ಫೈನಲ್ ಆಗಿ ಬೂಂದಿ ಹಾಕಿ ಲಾಸ್ಟ್ ಟಚಪ್ ಕೊಡೋಣ. ಸೊ ನೋಡಿ ಫ್ರೆಂಡ್ಸ್, ಮಂಡಕ್ಕಿ ಚುರುಮುಳಿ ಫೈನಲಿ ರೆಡಿಯಾಗಿದೆ. ಸೊ ನೋಡ್ತಾ ಇದ್ರೆ ನಮ್ಗೆ ಬಾಯಲ್ಲಿ ನೀರು ಬರ್ತಿದೆ. ಸೊ ಸಂಜೆ ಹೊತ್ತು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಸ್ಕೂಲಿಗೆ ಬಂದ ತಕ್ಷಣ ಏನಾದ್ರು ತಿನ್ನಬೇಕು ಅಂತ ಅನಿಸ್ತು. ಸೊ ಈ ಥರ ಮಂಡಕ್ಕಿ ಚುರುಮುರಿ ಮಾಡಿದ್ದೀವಿ. ಸೊ ಅದರಲ್ಲಿ ಇದ್ರ ಮೇಲೆ ಬೂಂದಿ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಟೇಸ್ಟು ನಾನು ಭಾಷೆ ಸೇರ್ಕೊಂಡು ಮಾಡಿದ್ದೀವಿ. ಬಾ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸೂಪರ್ ಆಗಿದೆ. ಬಾಯಲ್ಲಿ ಹುಳಿ, ಬೂಂದಿ, ಟೊಮೊಟೊ ಅದೆಲ್ಲ ಒಂದು ಸ್ವೀಟು, ಹುಳಿ, ಖಾರ ಎಲ್ಲ ಸಕ್ಕತ್ತಾಗಿ ಬಾಯಿಗೆ ಸಿಗ್ತಿದೆ. ಸೊ ಫ್ರೆಂಡ್ಸ್, ನೀವೇನಾದ್ರು ಇದು ಮಾಡ್ಕೊಂಡು ತಿಂದರೆ ನೀವು ಇದನ್ನ ಬಿಡೋದೇ ಇಲ್ಲ. ಸೊ ಸಕ್ಕತ್ತಾಗಿದೆ. ನೀವು ಸಹ ಮನೆ ಟ್ರೈ ಮಾಡಿ. ನಾವು ಸಹ ಈಗ ಎಂಜಾಯ್ ಮಾಡ್ತೀವಿ. ಬಾ